ಎಲ್ರಿಗೂ ನಮಸ್ಕಾರ. ನಾನು ಆಶಾ ಸೋಮನಾಥ್ ಅಂತ. ನನ್ನ ಪ್ಯಾಷನ್ ಬಂದು ಕುಕ್ಕಿಂಗು ಮತ್ತು ಪ್ರೊಫೆಷನ್ ಬಂದು ಟೀಚಿಂಗು. ಮತ್ತು ಎಲ್ರಿಗೂ ನಮ್ಮ ಕನ್ನಡ ಅಮೂಲ್ FB ಪೇಜ್ ಲೈವಿಗೆ ಸ್ವಾಗತ ಸುಸ್ವಾಗತ. ಮತ್ತು ಎಲ್ಲರೂ ಜಾಯಿನ್ ಆಗಿ ಫ್ರೆಂಡ್ಸ್. ನಿಮಗೆಲ್ಲ ಬಿಡುವಿಲ್ಲ ಅಂದರೆ ನಮ್ಮ ಸೆಷನ್ ಬಂದು ನಮ್ಮ ಕನ್ನಡ ಅಮೂಲ್ FB ಪೇಜ್ ಲೈವಲ್ಲೇ ಇರುತ್ತೆ. ಸೊ ಅಮೂಲ್ ತಂಡದವ್ರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು. ಯಾಕಂದರೆ ಅಂಥ ದೊಡ್ಡ ವೇದಿಕೆಯಲ್ಲಿ ನಮಗೆ ಒಂದು ಪ್ಲ್ಯಾಟ್ಫಾರ್ಮ್ ಕೊಟ್ಟಿದ್ದಾರೆ. ಸೊ ಅಮೂಲ್ ಟೀಮ್ ಅವ್ರಿಗೆ ಮತ್ತು ನಂದಿನಿ ಮೇಡಮ್ ಅವ್ರಿಗೆ ಧನ್ಯವಾದಗಳು. ನಾನಿವತ್ತೊಂದು ವಿಭಿನ್ನವಾದ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಸೊ ಎಲ್ರಿಗೂ ಉದ್ದಿನ ವಡೆ ಮೆದು ವಡೆ ಅಂದರೆ ಇಷ್ಟ ಅಲ್ವಾ? ಅಂದರೆ ಅದಕ್ಕೆ ಪ್ರೋಸೆಸ್ ಇರುತ್ತೆ. ಸೋಪ್ ಮಾಡಬೇಕು, ಅದು ಮಾಡಬೇಕು, ಮತ್ತೆ ಗ್ರೈಂಡ್ ಮಾಡಬೇಕು. ಸೊ ಇದು ಯಾವುದು ಪ್ರೋಸೆಸ್ ಇಲ್ಲದೆ ಇನ್ಸ್ಟೆಂಟಾಗೆ ನಾವು ಹೇಗೆ ಮೆದು ವಡೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಕೆಲವು ನಮ್ಮ ಅಮೂಲಿನ ಉತ್ಪನ್ನಗಳನ್ನು ಬಳಸ್ಕೊಂಡು ಅವಲಕ್ಕಿ ಮೆದು ವಡ ಅಂತ ತೋರಿಸ್ತಾ ಇದ್ದೀನಿ. ಸೊ ಬನ್ನಿ ಸ್ನೇಹಿತರೆ, ನೋಡೋಣ ಇವತ್ತಿನ ರೆಸಿಪಿಗೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಅಂತ. ಸೊ ಮೊದಲನೇದಾಗಿ ಇದು ಡೀಪ್ ಫ್ರೈ ಆಗಿರೋದ್ರಿಂದ ನಾವು ಇದನ್ನು ಎಣ್ಣೆ ಕಾಯಕ್ಕಿಡೋಣ. ಸೊ ಎಣ್ಣೆ ಕಾಯ್ತಾ ಇದೆ, ಸಿಮ್ ಕೊಟ್ಟಿರೋಣ. ಕೆಲವು ಪ್ರೋಸೆಸ್ ಇದೆ. ಮೊದಲನೇದಾಗಿ ಇವತ್ತು ಅಮೂಲಿನ ಅವಲಕ್ಕಿ ತಗೊಂಡು ನೆನೆಸ್ಕೊಂಡಿದ್ದೀನಿ. ಇದು ನೆನೆಸ್ಬೇಕು, ತೊಳೆದು ಬಿಟ್ಟು 1 ಕಪ್ ಅವಲಕ್ಕಿ ತೊಗೊಂಡಿದ್ದೀವಿ. ಸೊ 1 ಕಪ್ಪು ತೊಳೆದು ನೆನೆಸಿಟ್ಟಿದ್ದೀವಿ, ಸ್ವಲ್ಪ ನೆನಿಬೇಕದು. ಆಮೇಲೆ 1 ಕಪ್ಪು ಅವಲಕ್ಕಿಗೆ 1/4 ಕಪ್ಪು ಇದು ಬೇಸನ್ ಅಮೂಲಿನ ಕಡಲೆ ಹಿಟ್ಟು ತೊಗೊಂಡಿದ್ದೀವಿ. ಮತ್ತು ಅಕ್ಕಿ ಹಿಟ್ಟು ಒಂದು ಸ್ವಲ್ಪ ಅರ್ಧಕ್ಕಿಂತ ಕಡಿಮೆ, ಜೀರಿಗೆ, ಇದು ಡೈಜೆಷನ್ಗೆ ಎಲ್ರಿಗೂ ಗೊತ್ತಿದೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ತುಂಬ ಸಿಂಪಲ್ ಆಗಿದೆ ಇಂಗ್ರೀಡಿಯೆಂಟ್ಸು. ಮತ್ತು ಈರುಳ್ಳಿ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀವಿ, ಮತ್ತು ಶುಂಠಿ ತುರಿದಿಟ್ಕೊಂಡಿದ್ದೀವಿ, ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು. ಆರೋಗ್ಯಕ್ಕೂ ಒಳ್ಳೆಯದು. ಇದರಲ್ಲಿ ಎಲ್ಲ ಆರೋಗ್ಯವಾಗಿರೋದೇ ಇದೆ, ಡೀಪ್ ಫ್ರೈ ಒಂದು ಬಿಟ್ಟರೆ, ಮತ್ತು ಕೊತ್ತಂಬರಿ. ಸೊ ಬನ್ನಿ ಸ್ನೇಹಿತರೆ, ಮೊದಲನೇದಾಗಿ ಆಮೇಲೆ ಅಮೂಲಿನ ಮೊಸರು ತೊಗೊಂಡಿದ್ದೀವಿ. ಅಮೂಲಿನ ಮೊಸರು ಯೂಸ್ ಮಾಡ್ತಾ ಇದ್ದೀವಿ. ಸೊ ಇದು ನೆನೆಸ್ಕೊಂಡಿರೋದನ್ನ ನಾವು ಮೊದಲನೇದಾಗಿ ಶೋಧಿಸ್ತಾ ಇದ್ದೀವಿ. ಸೊ ನಾವು ಡ್ರೈನ್ ಮಾಡ್ಕೋಬೇಕು ಮೊದಲನೇದಾಗಿ. ಸೊ ಆ್ಯಕ್ಚುಲಾಗಿ ಇದನ್ನು ಒಂದು 10 ನಿಮಿಷ ಆಯಿತು. 1 ನಿಮಿಷ ನೀರು ಚೆಲ್ಲಿಬಿಡೋಣ. ಸೊ ಒಂದು 10 ನಿಮಿಷ ಮುಂಚೆನೇ ನೆನೆಸಿದ್ದೆ ನಾನು ಇದನ್ನು. ಸೊ ಹಂಗಾಗಿ ಇದು ಅಮೂಲಿನ ಪೋಹ ನೆನೆಸ್ತಾ ಇದ್ದೀವಿ. ಸೊ ವೇಸ್ಟ್ ಮಾಡೋದು ಬೇಡ ಅದು, ಹಾಗಾಗಿ ಸೊ ನೀರೆಲ್ಲ ಹೋಗ್ಬೇಕು, ನೀರು ಇರಬಾರ್ದು ಒಂಚೂರು. ಇದರಲ್ಲಿ ನೀರೇ ನಾವು ಉಪಯೋಗಿಸ್ತಾ ಇಲ್ಲ. ಸೊ ಈಗ ಡ್ರೈನ್ ಆಗಲಿ. ಸೊ ಈ ನೀರು ಚೆಲ್ಬಿಡೋಣ ಸ್ನೇಹಿತರೆ. ಮೊದಲನೇದಾಗಿ ಒಂದು ಮಿಕ್ಸರ್ ಬೌಲ್ ತೊಗೊಂಡಿದ್ದೀವಿ. ಇದರಲ್ಲಿ ನಮ್ಮ ಕೈಯಲ್ಲಿ ಎಷ್ಟಾಗತ್ತೋ ಅಷ್ಟು ಸ್ಮ್ಯಾಶ್ ಮಾಡ್ಕೋಬೇಕು. ಎಷ್ಟಾಗುತ್ತೋ ಅಷ್ಟು ಕೈ ಚೆನ್ನಾಗಿ ತೊಳೆದು ಇರಬೇಕು. ಸೊ ಈ ಥರ ಸ್ಮ್ಯಾಶ್ ಮಾಡ್ಕೋಬೇಕು. ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀವಿ. ಸೊ ಎಷ್ಟಾಗುತ್ತೋ ಅಷ್ಟು. ಇದು ಸ್ಮ್ಯಾಶರಲ್ಲೆಲ್ಲ ಅಷ್ಟು ಚೆನ್ನಾಗಿ ಆಗಲ್ಲ. ಸೊ ನಾವು ಕೈಯಲ್ಲೇ ಮಾಡಿಕೊಂಡ್ರೆ ಒಳ್ಳೆಯದು. ಕೈ ಚೆನ್ನಾಗಿ ತೊಳೆದಿರ್ತೀವಲ್ವ ಅಡುಗೆ ಮಾಡೋಕ್ಕೆ ಮುಂಚೆ. ಸೊ ಈ ಥರ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು. ಸೊ ಇವತ್ತು ನಾವು ಅಮೂಲಿನ ಅವಲಕ್ಕಿ ಉಪಯೋಗಿಸ್ತಾ ಇದ್ದೀವಿ, ಪೋಹ ಉಪಯೋಗಿಸ್ತಾ ಇದ್ದೀವಿ, ಅಮೂಲಿನ ಕಡಲೆ ಹಿಟ್ಟು ಉಪಯೋಗಿಸ್ತಾ ಇದ್ದೀವಿ, ಮತ್ತು ಅಮೂಲಿನ ಕರ್ಡ್ ಉಪಯೋಗಿಸ್ತಾ ಇದ್ದೀವಿ. ಸೊ ಇವಾಗ ನಾವು ಕಡಲೆ ಹಿಟ್ಟು ಹಾಕೋತಾ ಇದ್ದೀವಿ. ಅಮೂಲಿನ ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ. ಮತ್ತು ಇದು ಒಂದು ಅರ್ಧಕ್ಕಿಂತ ಕಡಿಮೆ, 1 ಕಪ್ಪು ಪೋಹಾಗೆ ಅರ್ಧಕ್ಕಿಂತ ಕಡಿಮೆ ನಾವು ಇದು ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀವಿ. ಸೊ ಎಲ್ಲ ಮಿಕ್ಸ್ ಆಗಬೇಕು. ಈರುಳ್ಳಿ ಹಾಕೊಳ್ಳೋಣ. ಕೈ ತೊಳ್ಕೊಂಬಿಟ್ರೆ ಒಳ್ಳೆ, ತೊಳ್ಕೊಂಬಿಡ್ತೀನಿ ನಾನು. ಇದು ಅವಲಕ್ಕಿ ಆಗಿದೆ, ಸುಮ್ಮನೆ ತೋರ್ಸೋಕ್ಕೋಸ್ಕರ. ಸೊ ಜೀರಿಗೆ ಹಾಕೊಳ್ಳೋಣ. ಜೀರಿಗೆ ಎಷ್ಟು ಹಾಕೋತೀವಿ ಅಷ್ಟು ಆರೋಗ್ಯಕ್ಕೂ ಒಳ್ಳೆಯದು. ನಿಮಗೆ ಎಷ್ಟು ಬೇಕೋ ಅಷ್ಟು ಜೀರಿಗೆ ಹಾಕೋಬೋದು. ಇದು ಕೊತ್ತಂಬರಿ, ಆಮೇಲೆ ಶುಂಠಿ
ತುರಿದಿಟ್ಕೊಂಡಿದ್ದೀವಿ, ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಈಗ ನಾವೆಲ್ಲ ಮಿಕ್ಸ್ ಮಾಡ್ಕೋಬೇಕು ಸ್ನೇಹಿತರೆ. ಉಪ್ಪು ಎಲ್ಲ ಕಡೆ ಬೆರಿಬೇಕು. ಆದಷ್ಟು ಕೈಯಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ಈಗ ನಾವು ಮೊಸರು ನೋಡಿಕೊಂಡು ಆ್ಯಡ್ ಮಾಡಬೇಕೀಗ. ಇದು ಇನ್ಸ್ಟೆಂಟ್ ಆಗಿರೋದ್ರಿಂದ ಸಾಫ್ಟ್ನೆಸ್ ಬರೋಕ್ಕೆ ಸೊ ಅಮೂಲಿನ ಮೊಸರು ಬಳಸ್ತಾ ಇದ್ದೀನಿ. ಇದೊಂದು 4-5 ಸ್ಪೂನ್ ತೊಗೊಂಡಿದ್ದೀವಿ. ಡಿಪೆಂಡ್ಸ್ ಅದು. ಅಮೂಲಿನ ಮೊಸರು ತೊಗೊಂಡಿದ್ದೀವಿ. ಸೊ ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು. ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು. ಇನ್ನೂ ಗಟ್ಟಿ ಇದ್ರೂ ನಡೆಯುತ್ತೆ. ಇಲ್ಲಿ ಯಾವುದೇ ರೀತಿಯ ಸೋಡಾ ಬಳಸಿಲ್ಲ. ಎಲ್ಲ ಆರೋಗ್ಯಕರವಾದ ಸಾಮಗ್ರಿಗಳನ್ನ ಬಳಸಿದ್ದೀವಿ. ಯಾಕಂದರೆ ಪೋಹ ಒಳ್ಳೆಯದು, ಕಡಲೆ ಹಿಟ್ಟು ಒಳ್ಳೆಯದು, ಪ್ರೋಟೀನು, ಮತ್ತು ಮೊಸರು ಒಳ್ಳೆಯದು, ಮತ್ತು ಶುಂಠಿ, ಕೊತ್ತಂಬರಿ ಅವೆಲ್ಲ ತುಂಬ ಒಳ್ಳೆಯದು. ಈರುಳ್ಳಿ ಡೀಪ್ ಫ್ರೈ ಒಂದು ಬಿಟ್ಟರೆ ಇನ್ನೆಲ್ಲ ಒಳ್ಳೆಯದೇ. ಸೊ ಎಲ್ಲ ಇಂಗ್ರೀಡಿಯೆಂಟ್ಸು ಮಿಕ್ಸ್ ಆಗಿದೆ. ಸೋಡಾ ಬಳಸಿಲ್ಲ. ಸೋಡಾ ಬೇಡ ಅವಲಕ್ಕಿ ಸಾಫ್ಟ್ನೆಸ್ ಕೊಡುತ್ತೆ. ಒಳಗಡೆಯಿಂದ ಸಾಫ್ಟ್ ಇರುತ್ತೆ, ಮೇಲೆ ಇದು ಗರಿಗರಿಯಾಗಿರುತ್ತೆ ಆ ಥರ. ಸೊ ನಾವಿದನ್ನು ಒಂದು ಸ್ವಲ್ಪ ಎಣ್ಣೆ ಕೈಗೆ ಸವರ್ಕೊಂಡು ಮಾಡ್ಕೋಬೋದು. ಈಗ ಈ ಥರ ಇರುತ್ತಲ್ಲ ಸ್ನೇಹಿತರೆ, ಈ ಥರ ಮಾಡಿಕೊಂಡು ಸೊ ಈ ಥರ ಮಾಡಿ ಒಂದು ನಿಮಿಷ ಇದು ಈ ಥರ ಮಾಡಿ ಒಂದು ಕಡೆ ಇಟ್ಕೋಬೇಕು. ಎಣ್ಣೆ ಜೋರಾಗ್ತಾಯಿದೆ, ಕಾಯ್ತದೆ ನೋಡಿ. ಈ ಥರ ಮಾಡಿ ಹಿಂಗಿಡಬೇಕು. ಫುಲ್ಲು ಉದ್ದಿನೊಡೆ ಥರ ಬರಲ್ಲ. ಒಂದೊಂದು ಇಂಗ್ರೀಡಿಯೆಂಟ್ಸು ಒಂದೊಂದು ಥರ ಇರುತ್ತೆ. ಸೊ ಇದು ಎಮರ್ಜೆನ್ಸಿಗೆ ನಮಗೆ ತಿನ್ನಬೇಕು ಅನ್ಸಿದ್ರೆ ಅದೇ ಥರ ಟೇಸ್ಟ್ ಕೊಡುತ್ತೆ. ಸ್ವಲ್ಪ ಉದ್ದಿನಬೇಳೆ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಚೇಂಜಸ್ ಇರುತ್ತೆ. ಸೊ ಎಣ್ಣೆ ಕಾದಿದೆ. ಈ ಥರ ಹಾಕೋಬೋದು. ಇನ್ನೊಂಚೂರು ಎಣ್ಣೆ ಕಾಯಬೇಕು. ಕಾಯುತ್ತೀಗ, ಕಾಯ್ತಾ ಇರಲಿ ಅಷ್ಟೊತ್ತು. ಈ ಥರ ಹೋಲ್ ಮಾಡ್ಕೋಬೇಕು. ಕಾಯ್ತಾ ಇದ್ದೀನಿ. ನಾಲ್ಕು ಇದು ಬಟ್ ಭಾಳ ಟೇಸ್ಟ್ ವೈಸ್ ಭಾಳ ಚೆನ್ನಾಗಿರುತ್ತೆ. ನಾನೊಂದು 2-3 ಸತಿ ಮಾಡಿದ್ದೀನಿ. ಹೆಸರು ತಕ್ಕಾಗೆ ಇರುತ್ತೆ. ಯಾಕಂದರೆ ತಡನ್ನು ನಮ್ಗೆ ರುಬ್ಬೋದು ಇರಲ್ಲ, ಇದು ಇರಲ್ಲ ಅಲ್ಲ. ಸೊ ಈ ಥರ ಹಾಕ್ಕೋಬೇಕು. ಇಷ್ಟು ಮಾಡೋಣ. ನೆಕ್ಸ್ಟ್ ಬ್ಯಾಚಲ್ಲಿ ಸದ್ಯಕ್ಕೆ ಅದು ಲೋ ಹೈ ಫ್ಲೇಮ್ ಎರಡರಲ್ಲೂ ಆಗಬೇಕು. ಯಾಕಂದರೆ ಈಗ ಮುಟ್ಟಕ್ಕೆ ಹೋಯ್ತು ಅಂದರೆ ಅದು ಮುರಿಯುತ್ತೆ, ನೋಡಬೇಕಲ್ಲ.
ಸೊ ಎಲ್ಲರೂ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಮೇಲಿಂದ ಕ್ರಿಸ್ಪಿ ಇರುತ್ತೆ, ಒಳಗೆ ಸಾಫ್ಟ್ ಇರುತ್ತೆ. ಸೊ ಹಂಗಾಗಿ ಟೇಸ್ಟ್ ವೈಸ್ ಅಂತೂ ಅದ್ಭುತವಾಗಿರುತ್ತೆ. ಸೊ ಒಂದೇ ಥರ ಮಾಡೋಕ್ಕಿಂತ ವಿಭಿನ್ನವಾಗಿ ಮಾಡ್ಕೊಳ್ಳೋದು ಒಳ್ಳೆಯದು. ಇದೊಂದು ಸೈಡಿಗಿತ್ತು, ಇವಾಗ ಹಾಕಿದ್ದೀನಿ, ಬೇಯಬೇಕು. ಈಗ ಅನೇಕ ಉತ್ಪನ್ನಗಳು ಬಂದ್ಬಿಟ್ಟಿದೆ ಅಮೂಲ್ದು, ತುಂಬ ಚೆನ್ನಾಗಿದೆ. ಮೊದಲು ಹಾಲು ಮೊಸರು, ಐಸ್ ಕ್ರೀಮು, ಡೈರಿ ಪ್ರಾಡಕ್ಟ್ಸ್ ಮಾತ್ರ ಬರ್ತಿತ್ತು. ಈ ಎಲ್ಲ ಥರನೂ ದಿನ ನಾವು ಬಳಕೆ ಮಾಡೋದೆಲ್ಲ ಬರ್ತಾ ಇದೆ. ಉದ್ದಿನಬೇಳೆ ಆಗಲಿ, ಕಡಲೆಬೇಳೆ ಆಗಲಿ, ಹೆಸರುಬೇಳೆ ಆಗಲಿ, ತೊಗರಿಬೇಳೆ ಆಗಲಿ, ಎಲ್ಲ ತುಂಬ ಅದ್ಭುತವಾಗಿದೆ, ಎಲ್ಲ ಆರ್ಗ್ಯಾನಿಕ್ ಆಗಿದೆ. ಸೊ ನಾವು ಅದನ್ನೇ ಬಳಸೋದು. ಹಾಲು ಮೊಸರು ಬಿಡಿ ಅಥವಾ ಸುಮಾರು ವರ್ಷದಿಂದ ಇದೆ. ಅಮೂಲ್ ನನ್ನ ಹೆಸರು ಭಾಳ ಕರೆಕ್ಟಾಗಿದೆ. ಆ ಪದ ಬಂದು ಅಮೂಲ್ಯ ಅಂತ ಪದದಿಂದಲೇ ಬಂದಿರೋದು. ಕರೆಕ್ಟಾಗಿ ಅದನ್ನು ಮೇಂಟೈನ್ ಮಾಡಿದೆ. ಅಮೂಲ್ಯ ಅಂದರೆ ನಿಮಗೆಲ್ಲ ಗೊತ್ತಿರುತ್ತೆ ಆ ಪದದ ಅರ್ಥ. ಅಂತ ದೊಡ್ಡ ವೇದಿಕೆಯಲ್ಲಿ ನಮ್ಮನ್ನೆಲ್ಲ 3-4 ವರ್ಷದಿಂದ ಅವಕಾಶ ಕೊಟ್ಟು ತುಂಬ ಒಂಥರ ಗುತ್ಸವ ಮಾಡಿದ್ದಾರೆ. ತುಂಬ ದೊಡ್ಡ ವೇದಿಕೆ. ಸ್ವಲ್ಪ ಟೈಮ್ ತಗೊಳ್ತೀವಿ ಬೇಕು. ಸೋಡಾ ಹಾಕಿದರೆ ಬೇಗ ಆಗುತ್ತೆ. ಸೋಡಾ ಆರೋಗ್ಯಕ್ಕಷ್ಟು ಒಳ್ಳೆಯದಲ್ಲ, ಹಾಗಾಗಿ ಸೋಡಾ ಬಳಸಿಲ್ಲ. ಸೋಡಾ ಬಳಸ್ತೇನೆ ಮಾಡ್ತಾಯಿದ್ದೀವಿ. ಸೊ ಎಲ್ಲರೂ ಟ್ರೈ ಮಾಡಿ. ಒಂದು ಸತಿ ಮಾಡಿದ್ರೆ ನೀವು ಅವಾಗವಾಗ ಮಾಡ್ತಾ ಇರ್ತೀರ. ತುಂಬ ಚೆನ್ನಾಗಿದೆ ರೆಸಿಪಿ. ಬೇಕಾದ್ರೆ ಅಜ್ವೈನು ಹಾಕೋಬೋದು. ನನಗೇನೋ ಇದಕ್ಕೆ ಅಜ್ವೈನೆಲ್ಲ ಸೂಟ್ ಆಗಲ್ಲ ಅನಿಸ್ತು, ಅದಕ್ಕೆ ಅದೇನೂ ಹಾಕಿಲ್ಲ ನಾನು. ಸ್ವಲ್ಪ ಇದು ಅವಲಕ್ಕಿ ಆಗಿರೋದ್ರಿಂದ ಒಂಚೂರು ಟೈಮ್ ತೊಗೊಳುತ್ತೆ. ಬರೀ ಕಡಲೆ ಹಿಟ್ಟಲ್ಲಿ ಮಾಡಿದ್ರೆ ಬೇಗ ಆಗಿಬಿಡುತ್ತೆ. ಇದು ಒಂಚೂರು ನಾವು ಸೋಡಾ ಬಳಸಿದ್ರೆ ಕೆಂಪಗೆ ಬೇಗ ಆಗ್ತಿತ್ತು. ಸೋಡಾ ಬಳಸದೇ ಇರೋದ್ರಿಂದ ಅದು ಆರೋಗ್ಯಕರವಾಗಿ ಬೇಯ್ತಾ ಇದೆ. ಬಟ್ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ನಾವು ನಿನ್ನೆ ಕೂಡ ಇದು ಪರ್ಫೆಕ್ಟ್ ಈವ್ನಿಂಗ್ ಸ್ನ್ಯಾಕ್ ಅಂತಲೇ ಹೇಳ್ಬೋದು. ಬೇಕಾದ್ರೆ ಶಾಲಾ ಫ್ರೈಯು ಮಾಡುವ. ಶಾಲಾ ಫ್ರೈ ಅಷ್ಟು ಚೆನ್ನಾಗಿ ಬರೋಲ್ಲ, ಬೇಯಲ್ಲ ಅದು. ಸೊ ಯಾವುದು ಡೀಪ್ ಫ್ರೈ ಮಾಡಬೇಕೋ ಅದೇ ಮಾಡಿದರೆ ಒಳ್ಳೆಯದು ಅಂತ ನನ್ನ ಪ್ರಕಾರ. ಏನಂದರೆ ಸ್ವಲ್ಪ ಕೆಂಪಗಾಗಕ್ಕೆ ಒಂಚೂರು ಟೈಮ್ ತೊಗೊಳುತ್ತೆ. ನಾವು ಪೇಷನ್ಸಿಂದ ವೆಯ್ಟ್ ಮಾಡಬೇಕು. ಅಡುಗೆ ಅನ್ನೋದೇ ಒಂದು ಪೇಷನ್ಸ್ ತುಂಬ ಇರಬೇಕು. ಒಂದು ಉಪ್ಪಲ್ಲಿ ಖಾರ ಹಾಕೋದ್ರಲ್ಲಿ. ಯಾಕಂದರೆ ಎಲ್ಲರಿಗೂ ಮನೆಗೆ ಅವ್ರವ್ರ ಟೇಸ್ಟ್ ಅನುಗುಣವಾಗಿ ಮಾಡೋದು. ಆಲ್ಮೋಸ್ಟ್ ಮುಗಿತಾ ಬಂತು ನಮ್ಮದು ರೆಸಿಪಿ. ಸೊ ಎಲ್ಲ ಇಂಗ್ರೀಡಿಯೆಂಟ್ಸ್ ಇದ್ದರೆ ಎಷ್ಟು ಬೇಗ ಆಗುತ್ತೆ ನೋಡಿ ಸ್ನೇಹಿತರೆ. ಒಂದು ಕಪ್ಪು ಅವಲಕ್ಕಿಗೆ ಕಡಲೆ ಹಿಟ್ಟು ಒಂದು ಸ್ವಲ್ಪ ಅರ್ಧಕ್ಕಿಂತ ಕಡಿಮೆ, ಮತ್ತು ಇದು ಅಷ್ಟೇ ಅಕ್ಕಿ ಹಿಟ್ಟು ಅರ್ಧಕ್ಕಿಂತ ಕಡಿಮೆ ಹಾಕಿದೆ. ಸೊ ಅಳತೆ ಅದೇ ಮೆಜರ್ಮೆಂಟ್. ಸೊ ಆಲ್ಮೋಸ್ಟ್ ಆಯಿತು. ಡಿಶ್ ಔಟ್ ಮಾಡೋಣ.
ಇದನ್ನು ನೀವು ತೆಂಗಿನಕಾಯಿ ಚಟ್ನಿಗಿಂತ ಸಾಸ್ ಜೊತೆಗೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಗ್ರೀನ್ ಚಟ್ನಿಗೂ ಅಷ್ಟು ಸೂಟ್ ಆಗಲ್ಲ, ಸಾಸ್ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಡಿಶ್ ಔಟ್ ಮಾಡ್ತಾಯಿದ್ದೀನಿ, ಆಫ್ ಮಾಡ್ತಾಯಿದ್ದೀನಿ ಗ್ಯಾಸ್ ಫ್ಲೇಮ್. ನೋಡಿ, ಆಫ್ ಮಾಡಿದ್ರೆ ಹಿಂಗೆ ಕುದೀತಾ ಇರುತ್ತೆ ಎಣ್ಣೆ, ಅದಕ್ಕೆ ಹುಷಾರಾಗಿರ್ಬೇಕು ಅಂತೇಳಿ. ವಾವ್, ತುಂಬ ಕಲರ್ಫುಲ್ ಆಗಿದೆ ಸ್ನೇಹಿತರೆ. ಯಾವುದೇ ಸೋಡಾ ಬಳಸಿ ನೋಡಿ ಸೌಂಡ್ ಹೇಗಿದೆ ಅಂತ. ಸೊ ನಮ್ಮ ಪೋಹಾ ಮೆದು ವಡೆ ರೆಡಿ ಇದೆ, ಸವಿಯಲು ಸಿದ್ಧ. ಸೊ ಎಲ್ಲರೂ ಟ್ರೈ ಮಾಡಿ. ಸೊ ನಮ್ಮ ಸೆಷನ್ ವಾಚ್ ಮಾಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಅಮೂಲ್ ತಂಡದವ್ರಿಗೂ ಧನ್ಯವಾದಗಳು. ನಮಸ್ಕಾರ.